ಅಧ್ಯಕ್ಷರಿಗೆ ಅರ್ಜೆಂಟ್ ಊರಿಗೆ ಹೋಗೋದದ. ಅದಕ್ಕೆ ನಿಮಗೋಸ್ಕರ ಅವ್ರು ಬಂದಾರ. ನಾನೊಂದು ಎರಡೇ ಮಾತಾಡ್ತೀನಿ. ಮೊಟ್ಟ ಮೊದಲಿಗೆ ಹೊನ್ನೂರ ಕರ್ಷಿದ್ದೇಶ್ವರಿಗೆ ಹನಿ ಮಣಿದು ನಮಸ್ಕರಿಸುತ್ತಾ, ಈ ಬಂದಂಥ ಎಲ್ಲ ಲಾಯರ್ ವರ್ಗದವರಿಗೂ ನನ್ನ ನಮಸ್ಕಾರ ಸಲ್ಲಿಸುತ್ತಾ, ನಂಜನಮಠ ಸರ್ ಅಧ್ಯಕ್ಷರಾದಂಥ ಅವರಿಗೂ ಕೂಡ ನಮಸ್ಕರಿಸುತ್ತಾ, ನನ್ನ ಎಲ್ಲ ಸೋದರಿಗೆ ನಮಸ್ಕರಿಸುತ್ತಾ, ಇವತ್ತು ನನ್ನ ಕಾಂಗ್ರೆಸ್ ಮಹಿಳಾ ಜಿಲ್ಲಾ ಅಧ್ಯಕ್ಷರ ಮಾಡಿದಂಥ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರಿಗೂ ಇವತ್ತಿನ ನೆನೆಸ್ಕೊಂಡು ಅವರಿಗೂ ನಮಸ್ಕರಿಸುತ್ತಾ, ಈ ಪಕ್ಷದ ಒಂದು ಸಂಘಟನೆ ಮತ್ತು ಈ ನರೇಗಾ ಯೋಜನೆ ಬಗ್ಗೆ ಒಂದು ತಿಳಿ ಹೇಳಲು ಒಂದು ನಾವು ಪ್ರತಿಭಟನೆ ಇಲ್ಲಿ ಕೊನ್ನೂರು ಕರ್ಷಿದ್ದೇಶ್ವರ ಗುಡಿಯಿಂದ ಪ್ರಾರಂಭ ಮಾಡಬೇಕಂತ ತಮ್ಮಲ್ಲೆಲ್ಲ ನಮ್ಮ ಮುಖಂಡರಿಗೆ ಕೇಳ್ಕೊಂಡು, ನಿಮಗೋಸ್ಕರ ಇವತ್ತು ಎಷ್ಟೋ ಮಹಿಳೆಯರು, ಗರ್ಭಿಣಿಯರು, ಪ್ರತಿಯೊಬ್ಬರಿಗೆ ಅನುಕೂಲವಾಗುವಂತ ಒಂದು ಗ್ರಾಮ ಪಂಚಾಯತಿ, ನಿಮ್ಗೆಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸಿಗ್ತದ. ಇವತ್ತು ಮೊದಲ ಇದನ್ನ ಓಪನಿಂಗ್ ಮಾಡಿದವರು, ಇದನ್ನ ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿ. ಇದನ್ನ ನರೇಗಾ ಯೋಜನೆ ಗಾಂಧೀಜಿಯವರ ಹೆಸರು, ಚಾಲನೆ ಕೊಟ್ಟವರು ಸೋನಿಯಾ ಗಾಂಧಿಯವರು. ಅದಕ್ಕಾಗಿ ಅಲ್ಲೆಲ್ಲೇ ಜಿಲ್ಲೆಗಳಿಗಿದ್ದು, ಮೊದಲ ರಾಜ್ಯದಾಗಿದ್ದು, ಇವತ್ತು ಎಲ್ಲ ಜಿಲ್ಲೆಗಳು ಎಲ್ಲ ಗ್ರಾಮಕ್ಕೆ ತಂದಂತ ನರೇಗಾ ಯೋಜನೆ ಗಾಂಧಿಯವರ ಹೆಸರನ್ನು ತೆಗೆದು ರಾಮ್ಜಿ ಅಂತ ಹೆಸರನ್ನು ಅದು ಹಾಕಿದಕ್ಕಾಗಿ ನಾವು ಎಲ್ಲರೂ ಪ್ರತಿಭಟನೆ ಮಾಡಿ ಇವತ್ತು ಎಲ್ಲ ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಈ ಪ್ರತಿಭಟನೆಯನ್ನು ಹೋರಾಟ ಮಾಡ್ತೀವಿ. ಉಳಿದಿದ್ದು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ತಮ್ಗೆಲ್ಲರಿಗೂ ನಮಸ್ಕಾರ. ಬಡವರ ಎಲ್ಲ ಹಕ್ಕುಗಳನ್ನು ಕಸ್ಕೊಳಕತ್ತಾರ. ಇಲ್ಲಿ ಬಿಜೆಪಿ ಅವರು ಏನ್ ಹೇಳ್ತಾರ ಅಂದ್ರೆ 2,000 ರೂಪಾಯಿ ನಿಮ್ಗೆ ಕೊಡ್ಬೇಡತ್ತಾರ. ಅವ್ರಿಗೆ ಯಾಕೆ ಕೊಡಿತೀರಿ? ಅವ್ರು ದುಡ್ದು ತಿನ್ಲತ್ತಾರ. ನಾವೆಲ್ಲ ದುಡ್ದಾರ, ಶ್ರೀಮಂತರು ದುಡ್ದಾರ, ಗಳಿಸಿ ಮನ್ಯಾಗ ಕೂತಾರ. ನಾವು ಕೊಡ್ಬಾರ್ದಕ್ಕ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಬಡವರು ಹೆಣ್ಮಕ್ಳು, ಬಡವರು ಕೂತು ತಿನ್ಲಿ ಅಂತ ಕೊಂಟ ಒಂದು ಆಶೆ ಹೊಂದಾರ. ಬರೀ ಶ್ರೀಮಂತರಟ್ಟ ಅವ್ರ ಮನ್ಯಾಗ ಕೂತ್ ತಿನ್ಬೇಕಲ್ಲ. ಅದಕ್ಕೆ 2,000 ರೂಪಾಯಿ ಕೊಡ್ಬೇಡತ್ತಾರ. ಮತ್ತೆ ನಿಮ್ಮ ಬಸ್ಸದ್ದು ಬಂದ್ ಮಾಡತ್ ಹೇಳಕತ್ತಾರ. ಕಾರ್ ಇದ್ದವ್ರು ಬಂದ್ ಮಾಡತ್ ಹೇಳತ್ತಾರ. ನಿಮ್ಮಂತ ಹೆಣ್ಮಕ್ಳೆಲ್ಲ ನಾವು ಏನ್ ಬಸ್ನಾಗ ನಾವು ಅಡ್ಯಾಡ್ತಿಲ್ಲ, ಅವಲ್ಲ ಕಾರ್ ಅವ್ರ ಮನ್ಯಾಗ 5 ಕಾರ್ ಇರ್ತಾರಲ್ಲ, ಇದನ್ನ ಬಂದ್ ಮಾಡತ್ತ. ಹೆಂಗ್ ಬಂದ್ ಮಾಡ್ಸುನ್ರಿ? ಬಂದ್ ಮಾಡ್ಸು ಅವ್ರು ಹೇಳೋದ. ಹಾ, ಅದಕ್ಕ ಆಯ್ತಾಯ್ತು. ಈಗ ಅದನ್ನ ಕೇಳುದು ಏನ್ ಮಾಡ್ತಾರಂದ್ರ, ಈ ಬಸ್ ಬಂದ್ ಮಾಡ್ರಿ, 2,000 ರೂಪಾಯಿ ಕೊಡೋದು ಬಂದ್ ಮಾಡ್ರಿ, ಅಕ್ಕಿ ಕೊಡೋದು ನಿಂದ್ರೆ ಇರ್ಲಿವೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಬಡವರ ಹೊಟ್ಟೆ ಮೇಲೆ ಏನು ಕಾಲಿಡುವಂತ ಒಂದು ವ್ಯವಸ್ಥೆ ಮಾಡಕತ್ತೈತಿ. ಇದನ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲರೂ ವಿರೋಧ ಮಾಡಾಕ್ತಾರ. ಇದಕ್ಕ ಎಲ್ಲರೂ ಸಹಿತ ಸಾಥ್ ನೀಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕಂತಂದ್ರ ಈ ಯೋಜನೆಯಿಂದ ಗ್ರಾಮ ಪಂಚಾಯತಿಗಳಿಗೆ ಇರ್ತಕ್ಕಂತ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಸ್ಥಿತಿ ಆಗೈತಿ. ನಂತರ ಬಡವರೇನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ಏನು ಕನಿಷ್ಠ 100 ದಿನಗಳ ಒಳಗೆ ಉದ್ಯೋಗವನ್ನ ಪಡ್ಕೊಳ್ಳುವಂತ ಒಂದು ಹಕ್ಕಿತ್ತು, ಆ ಹಕ್ಕನ್ನ ಕಿತ್ತುಕೊಳ್ಳುವಂತ ವ್ಯವಸ್ಥೆಯನ್ನ ಇವತ್ತಿನ ಕೇಂದ್ರ ಸರ್ಕಾರ ಮಾಡಾಕತ್ತೈತಿ. ನೋಡ್ರಿ, ಕೇಂದ್ರ ಸರ್ಕಾರದವು ತಾವು ಅಧಿಕಾರಕ್ಕೆ ಬರೋ ಟೈಮ್ದಾಗ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಅವೆಲ್ಲಾನು ಈಡೇರಿಸಲಿಕ್ಕೆ ವಿಫಲರಾಗ್ಯಾರ. ಅದರಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ 2005 ಇದು ಕಾಯ್ದೆಯಾಗಿ ರೂಪಣೆಗೊಂಡಿತ್ತು. ಅದನ್ನ 2000 ಇಂಪ್ಲಿಮೆಂಟ್ ಮಾಡಿದ್ರು. ಈ ಯೋಜನೆಯಿಂದ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಿಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಉದ್ಯೋಗವನ್ನ ನೀಡಿ ನಮ್ಮನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡುವಂತ ಒಂದು ಕಾಯ್ದೆಯನ್ನ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಗೊಂಡ್ಬಂದಿದ್ರು ಈ ಕಾಯ್ದೆಯನ್ನ. ಆದ್ರೆ ಇವತ್ತಿನ ಭ್ರಷ್ಟ ಈ ಬಿಜೆಪಿ ಸರ್ಕಾರದವರು ವಿಕಸಿತ ಭಾರತ ರಾಮ್ಜಿ ಅಂತಕ್ಕಂತ ಒಂದು ಹೆಸರನ್ನ ಇಟ್ಕೊಂಡು ಸಂಪೂರ್ಣವಾಗಿ ಈ ಯೋಜನೆಯನ್ನ ವಿಫಲಗೊಳಿಸುವಂತ ಪ್ರಯತ್ನ ಮಾಡಿ ಅದೊಂದು ಹೆಸರು ಬದಲಾವಣೆ ಮಾಡುವಂತ ಒಂದು ಹುನ್ನಾರವನ್ನ ಮಾಡಕತ್ತಿದ್ವಿ. ಅದರ ಸಲುವಾಗಿ ಈ ಒಂದು ಯೋಜನೆಯನ್ನ ಮನೆಗಳಲ್ಲಿ ಮುಟ್ಟುವಂತಾಗಿ ಅದನ್ನು ವಿರೋಧ ಮಾಡುವಂತ ಮನಸ್ಥಿತಿ ಬರಬೇಕು. ತಿರುಗಿ ನಾವೆಲ್ಲರೂ ಉದ್ಯೋಗ ಹಕ್ಕುಗಳನ್ನು ಪಡ್ಕೋಬೇಕು. ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರಿಗಳನ್ನು ನೀಡಬೇಕು.
ಹೆಚ್ಚಿನ ಅಧಿಕಾರಗಳು ನೀಡುವುದರಿಂದ ನಾವು ಆರ್ಥಿಕವಾಗಿ ಅಂತ ಒಂದು ಶಕ್ತಿ ನಮ್ಮಲ್ಲಿ ಬರ್ತಕ್ಕಂಥ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ನಮ್ಮ ನಾಯಕರು ಮಾತನಾಡೋದಾರ, ಅದ್ರ ಸಲುವಾಗಿ ನಾನು ವೇದಿಕೆಯ ಸಮಯವನ್ನು ಬಹಳ ತೋಲಾರ್ದ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಪೂಜ್ಯ ಕರಿಷಿ ಸಿದ್ದೇಶ್ವರನಲ್ಲಿ ವಂದಿಸಿ ಈ ನರೇಗಾ ಯೋಜನೆಯನ್ನ ಕೆಡಿಸಿರ್ತಕ್ಕಂತಹ ಕಾರಣದಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಿಣಿ ಸುಮಿತ್ರಾ ಗುಲ್ಬಾಣ್ರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಪಾಟೀಲ್ ರವರೇ, ಪುಷ್ಪಾ ಅವರೇ, ನಮ್ಮ ಜಿಲ್ಲಾ ಲೀಗಲ್ ಅಂದ್ರೆ ಕಾನೂನು, ಈ ಜಿಲ್ಲಾ ಕಾನೂನು ಸೆಲ್ನ ಅಧ್ಯಕ್ಷರಾದ ಗಸ್ತೆ ಅವರೇ, ನನ್ನ ವಕೀಲ ಗೆಳೆಯರೇ, PKPS ಅಧ್ಯಕ್ಷ ಇಮಾಮ್ ಸಾಹೇಬರೇ, ನನ್ನ ಆತ್ಮೀಯ ಗೆಳೆಯರಾದಂಥ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಯಡಹಳ್ಳಿ ಅವರೇ, ನೆರೆದಿರುವ ಎಲ್ಲ ತಾಯಂದಿರ ಭಂಡಾರಿ ಅವರು, ನನಗೆ ಒಂದು ಸಂತೋಷ ಏನಂದ್ರೆ ಈ ಕರಿಸಿದ್ದೇಶ್ವರರ ಜಾಗ ಏನೈತಲ್ಲ, ಎಷ್ಟು ದೊಡ್ಡ ಜಾಗ ಐತೆ, ದೊಡ್ಡ ಆಸ್ತಿ ಮಾಡಿ ಹರ್ಕೊಂಡವ್ರು. ಕಾಂಪ್ಲೆಕ್ಸ್ ಕಟ್ಟಾಕತ್ಯಾರ, ರಂಗಮಂದಿರ ಕಾಣುತ್ತ, ಇಲ್ಲಿ ಕಲ್ಯಾಣ ಮಂಟಪ ಐತಿ. ಇಷ್ಟು ದೊಡ್ಡ ಜಾಗಕ್ಕೆ ಮತ್ತೆ ಟೈಲ್ಸ್ ಹಂಚಿ ಅಂದ್ರ ಈ ದೇವ್ರ ಬಗ್ಗೆ ನಿಮ್ಮ ವಿಶ್ವಾಸ, ಪೂಜ್ಯ ಭಾವನೆ, ಈ ದೇವ್ರನ್ನ ನಾವು ಚಂದಾಗಿಟ್ರೆ ನಮ್ಮನ್ನು ಚಂದಾಗಿಡ್ತಾನಲ್ಲ ಅನ್ನುವಂಥ ಒಂದು ನಂಬಿಕೆನ ಎಲ್ಲದಕ್ಕೂ ಒಂದು ಕಾರಣ ಆಗ್ತದೆ. ನಮ್ಮ ಗೆಳೆಯರು ಸುಮಿತ್ರಾ ಅವರು ಮಾತಾಡಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ ಮಹಾತ್ಮ ಗಾಂಧಿ ಯಾರು, ಮೋದಿ ಅವರು ಯಾರು? ಮಹಾತ್ಮ ಗಾಂಧಿ ಕೆಲಸ ಇರಲಾರ್ದಕ್ಕೆ ಹೋರಾಟಕ್ಕೆ ಇಳಿದವರಲ್ಲ, ಸಾಮಾನ್ಯನ ಮಗನೂ ಅಲ್ಲ. ಏನೋ ಬಡತನಿತ್ತು, ಕೆಲಸ ಇದ್ದಿಲ್ಲ, ಅದಕ್ಕೆ ಜೆಂಡ ಹಿಡ್ಕೊಂಡು ಹೋದ ಅಂತಿಲ್ಲ. ಅವರಪ್ಪ ಮಹಾರಾಜರ ಹತ್ರ ದೊಡ್ಡ ದಿವಾನ್ ಸಾಹೇಬ್ ಇದ್ದ, ಶ್ರೀಮಂತ ಬಂತ. ಮಹಾತ್ಮ ಗಾಂಧಿ ಅವರು ನಮ್ಮ ವಕೀಲರದಲ್ಲ, ಈ ರೀತಿ ಇದಕ್ಕಿಂತ ದೊಡ್ಡ ಡಿಗ್ರಿ ಬ್ಯಾರಿಸ್ಟರ್ ಅಂತ ಇತ್ತವ. ಅಂಥ ಡಿಗ್ರಿ ಪಡೆದಿರ್ತಕ್ಕಂಥ ದೊಡ್ಡ ವಿದ್ಯಾವಂತ. ಪರದೇಶದೊಳಗ ದೊಡ್ಡ ವಕೀಲ, ಸಾಕಷ್ಟು ಉತ್ಪನ್ನ ಇದೆ. ಆದ್ರೆ ಮೈ ಮೇಲೆ ಆಗಿನ ಕಾಲದಾಗ ಆಗಿನ ಕಾಲದಾಗ 1000 ರೂಪಾಯಿ ಪಟ್ಟಿದ್ದು ಅವ್ರ ಮೈ ಮೇಲೆ, ಈಗ 20-30 ಸಾವಿರ ಆಕೈತಿ. ಅಂಥವನ್ನೆಲ್ಲ ತೆಗೆದು ಈ ಸ್ವಾತಂತ್ರ್ಯದ ಬ್ರಿಟಿಷರ ಕೈಯಾಗ ನಮ್ಮ ಜನ ಸಿಕ್ಕಾರ. ನಾ ಇಲ್ಲಿ ವಕಾಲತ್ತು ಮಾಡಿದ್ರೆ ಹೆಂಗ, ಸೂಟು ಬೂಟು ಹಾಕೊಂಡು ಅಡ್ಡಾಡಿದ್ರೆ ಹೆಂಗಂತೇಳಿ ವಿಚಾರ ಮಾಡಿ 1919ನೇ ಇಸ್ವಿ ಒಳಗೆ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳಷ್ಟು ಚುರುಕುಗೊಳಿಸ್ತಾರೆ. ಮೊದಲು ಸೌಮ್ಯ ನಡೆದಿತ್ತು, ಟಿಳಕರಿರ್ಬೋದು, ಇನ್ನೊಬ್ಬರಿರ್ಬೋದು, ಹೋರಾಟ ನಡೆದಿತ್ತು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಇಡೀ ದೇಶದಂತೆ ಸುತ್ತಾಡಿ ಜನರನ್ನು ಎಬ್ಬಿಸಿ, ಮದ್ದು ಗುಂಡು ಬೇಡ, ಬಿಲ್ಲು ಬಾಣ ಬೇಡ, ಖಡ್ಗ ಬೇಡ, ಮಚ್ಚು ಬೇಡ, ಕುಡುಗೋಲು ಬೇಡ, ಬರೀ ಉಪವಾಸ ಕುರಿತು ಸ್ವಾತಂತ್ರ್ಯ ಗಳಿಸೋಣ ಅಂತಕ್ಕಂಥ ಒಂದು ಜಗತ್ತೇ ಬೆರಗಾಗುವಂತಹ ಒಂದು ಸಿದ್ಧಾಂತವಾದ. ಮತ್ತೊಂದು ದೇಶದೊಳಗೆ ಈಗುರಿಡ ಬಂದೂಕಿಗೆ ಬಂದೂಕು, ಬಾಂಬಿಗೆ ಬಾಂಬು, ಒಂದೊಂದೊಂದೊಂದು ಪಟ್ಟಣನ ಹಾಳಾಗಿ ಹೋಗ್ತಾವ. ಬಾಂಬ್ ಹಾಕೋದು ಬೇಡ, ಬ್ರಿಟಿಷರಿಗೆ ಗುಂಡು ಹೊಡೆದು ಬೇಡ, ಬ್ರಿಟಿಷರಿಗೆ ಬಾಂಬ್ ಹಾಕೋದು ಬೇಡ. ಇಂಥ ಗುಡಿ ಆವರಣದೊಳಗೆ ಸತ್ಯಾಗ್ರಹ ಮಾಡೋರು ನಮ್ಮ ದೇಶ ಬಿಟ್ಟು ಹೋಗ್ರಿ ಅನ್ನುವಂಥ ಚಳುವಳಿನ ಪ್ರಾರಂಭ ಮಾಡಿದಂಥ ಮಹಾನ್ ಭಾವ ಮಹಾತ್ಮ ಗಾಂಧಿ. ಆ ಚಳುವಳಿ ಎಂಥದ್ದು ಸ್ವರೂಪಗಳಿತ್ತಂದ್ರೆ, ಒಬ್ಬ ಹೆಣ್ಮಗಳು ಹಳದಾಗ ಜಳಕ ಮಾಡುವಾಗ
ಅರ್ಧ ಸೀರೆ ಮೈ ಸುತ್ಕೊಂಡಿದ್ಲು, ಅರ್ಧ ಸೀರೆ ಒಗ್ಯಾಕತ್ತಿದ್ಲು. ಅರ್ಧ ಸೀರೆ ಒಗಿದಾದ್ಮೇಲೆ ಮತ್ತೆ ಆ ಅರ್ಧ ಸೀರೆ ಮೈ ಸುತ್ಕೊಂಡು ಇನ್ನು ಅರ್ಧ ಸೀರೆ ಒಗೆದು ಅದನ್ನು ನೋಡಿದ್ರು. ಅವಾಗ ಅವ್ರು ಮಹಾತ್ಮ ಗಾಂಧೀಜಿಯವರು ಬೂಟು, ಸೂಟು, ಹ್ಯಾಟು, ಕೋಟು, ಟೈ ಎಲ್ಲ ಕಟ್ಕೊಂಡು, ನೀವು ನನ್ನ ದೇಶದೊಳಗೆ ಇನ್ನೂ ಒಬ್ಬ ಹೆಣ್ಮಗಳಿಗೆ ಒಗೆದು ಹಾಕಾಕ ಇನ್ನೊಂದು ಸೀರೆ ಇಲ್ಲ ಅಂತಾದ್ರೆ ನಾ ಇಷ್ಟು ದೊಡ್ಡ ಸೂಟು, ಕೋಟು, ಬೂಟು ಯಾಕೆ ಹಾಕೋಬೇಕಂತ ತೆಗೆದು ಹೋಗೋದು 4 ಮೀಟರ್ದ ಬಟ್ಟೆನ ಮೊಣಕಾಲ್ ತನ ದೋತ್ರ ಉಟ್ಟು ಒಂದು ಕಾದಿದು ಶಾಲು ಹೊತ್ಕೊಂಡಿದ್ದ. ಅವತ್ತಿದ್ದ ಜೀವಂತ ಇರುವವರೆಗೂ ಒಂದು ಉಣ್ಣಿ ಬಟ್ಟೆನ ಹಾಕೊಳ್ಳಿಲ್ಲ, ಒಂದು ಅಂಗಿ ತುಟ್ಕೊಳ್ಳಿಲ್ಲ, ಪ್ಯಾಂಟ್ ಹಾಕೊಳ್ಳಿಲ್ಲ. ಅದ 4 ಮೀಟರ್ ಬಟ್ಟೆಗನ ಜೀವನ ಕಾಲ. ಇವ್ರು ಮಾಡ್ತಾರ. ಮೋದಿ ಸಾಹೇಬರು ನಿನ್ನೆಲ್ಲೇ ಬರ್ತಿದ್ರು, ದಿನ ಹೊಸ ಅಂಗಿ ಅಂತವು. ನಮ್ಮೆಲ್ಲ 10 ವರ್ಷ ಹಾಕೊಂತೀವಿ, ಹಂಗೆ ಹರಿದಿಂದ 10 ಲಕ್ಷ ರೂಪಾಯಿ ದೂರ ಅಂಗಿನ ನಾವು ಹರಿದಿಂದ ಬಿಡ್ತೀವಿ. ಇಲ್ಲ, ದಿವಸ ಹೊಸ ಅಂಗಿ ಹಾಕೊಂತಾರ. ಆಮೇಲೆ ನಮ್ಮ ಇವೇನ ಜಾಕೆಟ್ ಗಿಕೆಟ್ ಕೊಟ್ಟದಾವ, ಇದ್ರ ಬಂಗಾರದ ಎಳಿ ಇದ್ದಿದ್ದು ಹಾಕೊಂತಾರ. ಅವ್ ಮಹಾತ್ಮ ಗಾಂಧಿ ಕಾದಿದ್ದು ಹಾಕೊಂಡು ಅದು ದಂಡ್ಯಾಗ ನಡೀಸಂತು. ಅವ ಸ್ವಾತಂತ್ರ್ಯ ತಂದು ಅವ ಸ್ವಾತಂತ್ರ್ಯ ತಂದು ಕೊಟ್ಟಲೆ ನೀ ಸೂಟ್ ಬೂಟ್ ಹಾಕೊಂಡು ಪ್ರಧಾನಮಂತ್ರಿಯಾಗಿ ಮೋದಿ ಅವರೇ. ಈ ಸ್ವಾತಂತ್ರ್ಯ ಬಂದಿರಲಿಲ್ಲ ಅಂದ್ರೆ ಇನ್ನೂ ನಮ್ಮನ್ನು ಬೂಟ್ಗಾಲಿಲೆ ಆ ಬ್ರಿಟಿಷರು ಮುಗಿಸ್ತಿದ್ರು, ಬದಿತಿದ್ರು, ಏನು ಮಾಡ್ತಿದ್ರು. ಆ ಸತ್ಯಾಗ್ರಹ ಮಾಡಿ ಇಡೀ ಜನರನ್ನ ಎಬ್ಬಿಸಿ, ಇಡೀ ದೇಶದ ಜನ ಮೊದಲು 1000 ಮಂದಿ ಕೂಡಿದ್ರು, ಆಮೇಲೆ 4000 ಕೂಡಿದ್ರು, 10,000 ಕೂಡಿದ್ರು, ಲಕ್ಷ ಕೋಟಿಗಟ್ಟಲೆ ಜನ ಹಿಂದೆ ಬೆನ್ನತ್ತಿ ಹೋಗಿ ಕೊನೆಗೆ ಬ್ಯಾಸತ್ತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಓಡಿ ಹೋದ್ರು ಬ್ರಿಟಿಷರು. ಅವರು ಕೊಟ್ಟಂತ ಸ್ವಾತಂತ್ರ್ಯನ ಕಾರಣದಿಂದ ನೀವು ಪ್ರಧಾನಮಂತ್ರಿ ಆಗಿರಿ. ನಮ್ಮಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಅವರಲ್ಲಿ ಪ್ರಧಾನಮಂತ್ರಿಗಳೇ ಮೋದಿಯವರೇ. ಮಹಾತ್ಮ ಗಾಂಧಿ ಅಂತ ತ್ಯಾಗದ ಮನುಷ್ಯ, ಮಹಾತ್ಮ ಗಾಂಧಿ ಅಂತ ದುಡಿದು ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿ ಹೆಸರನ್ನ ಅಳಕಿಸಕೊಂಡ. ನಾಚಿಗೆ ಬರಬೇಕು. ಅವರು ಗುಜರಾತ್ ಅವರು, ಇವರು ಗುಜರಾತ್ ಅವ್ರ ರಾಜ್ಯದವರು. ಮಹಾತ್ಮ ಗಾಂಧಿ ಅವರು ಯಾವ ರಾಜ್ಯದಾಗ ಹುಟ್ಟ್ಯಾರ, ಮೋದಿಯವರು ಅದ ರಾಜ್ಯದಾಗ ಹುಟ್ಟ್ಯಾರ. ಆ ಅಭಿಮಾನ ಇಲ್ಲ. ಅವ ಎಂಥದ್ದು ಮಾಡಿದ ಅಂತಿಲ್ಲ. ಲಂಡನ್ ದೇಶದೊಳಗೆ ಮೀಟಿಂಗ್ ನಡೀತಿದ್ದು, ಮೈ ಕೊರಿತಿರುವಂತಹ ಚಳಿ. ನಮ್ದೇನು ಈಗ ಚಳಿ ಐತಲ್ಲ, ಇದ್ರ 20-30 ಪಟ್ಟು ಚಳಿ ಇರ್ತದೆ. ಅಲ್ಲಿ ಭಾಳ ಮಂದಿ ಕೋಟ್ ಕೊಡಕ್ಕೆ ಬಂದ್ರು, ಉಣ್ಣಿದು ಇಲ್ಲ. ನಾನು ಬೇಕಾದ್ರೆ ನನ್ನ ಮೈ ಬರ್ಪಾಗಿ ಹೋಗ್ಲಾಕ ನಂದು ಈಟ ಬರೇ ಮೇಲೇ ಇರೋ. ದೊಡ್ಡ ಅಧಿಕಾರಿಗಳ ಸಭೆಯೊಳಗೆ ಎಲ್ಲರೂ ಸೂಟು ಬೂಟ್ ಹಾಕೊಂಡು ಕುಂತರ. ಈ ವ್ಯಕ್ತಿ ಬರೆ ಮೇಲಿಂದ ಕುಂತು ವಾದ ಮಾಡ್ತಿದ್ದ, ಬರೆ ಮೇಲೆ ಕುಂತು ವಾದ ಮಾಡ್ತಿದ್ದ. ಹಡಗಿನಾಗ ಹೋಗ್ತಿದ್ರು, ಅದೊಂದು ಮೈಮ್ಯಾಗಿನ ದುಪ್ಪಟ್ಟಿ ಹೊತ್ಕೊತಿದ್ದ ಹೊರತಾಗಿ ಒಂದು ಶಾಲ್ ಸತೆ ಹೊತ್ಕೊಳ್ಳಿಲ್ಲ, ಒಂದು ರಗ್ ಸತೆ ಹೊತ್ಕೊಳ್ಳಿಲ್ಲ. ಅಂಥ ಅವನ ಹೆಸರಲ್ಲೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಿದ್ದಾಗ ನಮ್ಮ ಗ್ರಾಮೀಣ ಜನತೆಗೆ ಹುಳೆ ಹೋಗ್ತಾರ, ಗೋವಾಕ್ಕೆ ಹೋಗ್ತಾರ, ಮಂಗಳೂರಿಗೆ ಹೋಗ್ತಾರ. ಇದನ್ನು ತಪ್ಸಾಕ ಏನು ಮಾಡಬೇಕು ಅಂತ ವಿಚಾರ ಮಾಡಿ 1 ವರ್ಷಕ್ಕೆ 100 ದಿನಗಳ ಕಾಲ ಅವರಿದ್ದಲ್ಲೇ ಉದ್ಯೋಗ ಕೊಡ್ಬೇಕು ಅನ್ನುವಂಥದ್ದನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಯೋಜನೆ ಮಂಜೂರು ಮಾಡಿ. ಎಷ್ಟೋ ಕೆಲಸ ಆಗ್ಯಾವ. ಮಗಳ ನಮ್ಮ ಕಾಸ್ತಿಯವ್ರು ಹೇಳ್ತಾರೆ, ಅಲ್ಲವೇ ವಿಚಾರ ಮಾಡ್ರಿ. ಇವ್ರು ನೋಡ್ತಾ, ಇವ್ರು ಬ್ರಿಟಿಷನ್ ಅಪ್ಪಗ್ಯಾರು. ಕೊಣ್ಣೂರಾಗಿನ ಸಂಧ್ಯಾಗ ಎಲ್ಲಿ ರಸ್ತಾ ಇಲ್ಲ, ಯಾವ ಬಡ್ಡಿಗೆ ಒಳಗಟ್ಟಿಲ್ಲ, ಯಾವ ಹೊಲದಿಂದ ಹೊಲಕ್ಕೆ ಹೋದಕ್ಕೆ ರೋಡ್ ಇಲ್ಲ ಅನ್ನೋದು ಮೋದಿ ನೋಡ್ತಾನ. ನೀವು ಮೋದಿಗೂ ಗೊತ್ತಿಲ್ಲ, ಗದ್ದಿಗೌಡರಿಗೂ ಗೊತ್ತಿಲ್ಲ. ಇವ್ರಿಗೇನು ಗುರ್ತೈತಿ? ನಿಮಗೆ ಗುರ್ತೈತಿ. ಕೊಣ್ಣೂರಾಗ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗುರ್ತೈತಿ. ಕೊಣ್ಣೂರಾಗ ಏನು ಮಾಡ್ಬೇಕು ಅನ್ನೋದು ನಿಮ್ಮ ಪಂಚಾಯತಿ ಮೆಂಬರ್ಗಳಿಗೆ ಗುರ್ತೈತಿ, ಚೇರ್ಮನ್ರಿಗೆ ಗುರ್ತೈತಿ, ಊರು ಹಿರಿಯರಿಗೆ ಗುರ್ತೈತಿ. ಇವ್ರು ದಿಲ್ಲ್ಯಾಗ ಕೊಟ್ಟು ಕೊಣ್ಣೂರಿನ ದಾರಿ ತೋರ್ಸೋರಂತ. ಕೊಣ್ಣೂರಿನ ದಾರಿ ಮಂಜೂರು ಮಾಡೋರು ಮೊದಲೇನಿತ್ತು ಅಧಿಕಾರ ನಿಮ್ಮ ಪಂಚಾಯತಿಗೆ ಇತ್ತು. ಪಂಚಾಯತಿಯವರು ಆ ಪಂಚಾಯತಿಗೆ ಏನು ವ್ಯಾಪ್ತಿ ಬರ್ತ
ಅಷ್ಟು ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರ ಅವ್ರಿಗೆ. ಅದನ್ನು ಕಿತ್ಕೊಂಡು ಪಾರ್ಲಿಮೆಂಟಿಗೆ ಹೋದ್ರು. ಗ್ರಾಮ ಬೆಳೀಲಿ, ಗ್ರಾಮ ಪಂಚಾಯಿತಿ ಸಬಲಾಗಲಿ, ಗ್ರಾಮ ಪಂಚಾಯಿತಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಎಲ್ಲರ ನಿಲುವಾಗಿದ್ದನ್ನ ಇವ್ರು ಕಸ್ಕೊಳಕ್ಕೆ 2013ರಿಂದ 2018ರವರೆಗೆ ಹಿಂದೊಮ್ಮೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತೀವಿ. 101 ಅಧಿಕಾರ. ಪೆನ್ಷನ್ ಸತಿ ಪಂಚಾಯಿತಿ, ಸಬ್ ರಿಜಿಸ್ಟರ್ ಆಫೀಸಿನ ಕೆಲಸ ಪಂಚಾಯಿತಿ ನಡೀಬೇಕು, ತಹಶೀಲ್ದಾರ್ ಆಫೀಸಿನ ಕೆಲಸ ಪಂಚಾಯಿತಿ ನಡೀಬೇಕು. ಒಂದು 50% ಎಲ್ಲ ಕಾರ್ಯಗತ ಆಗಿತ್ತು. ಇವ್ರು ಬಂದು ನೋಡ್ರಿ ಎಲ್ಲ ಬಂದ ಅಂದ್ರೆ ಜನರಿಗೆ ಇರ್ತಕ್ಕಂಥ ಅಧಿಕಾರ ಕಸ್ಕೊಂಡು ದಿಲ್ಲಿಗೆ ತಗೊಂಡು ಹೊಂಟ. ಇಲ್ಲಿ ಯಾರ ರಸ್ತೆ ಕೆಟ್ಟೈತೆ ಅಂತ ಹೇಳಿ ಮೋದಿ ಅವ್ರಿಗೆ ಗೊತ್ತೈತೆ, ಗದ್ದಿಗೌಡರಿಗೆ ಗುರ್ತಿಲ್ಲ, ಮೋದಿ ಅವ್ರಿಗೆ ಗುರ್ತಾಗ ಗುರ್ತಾಗೋದಿಲ್ಲ. ನಾ ಗದ್ದಿಗೌಡರಿಗೆ ಅಪಾಲ್ ಕೊಡೋದಿಲ್ಲ, ಗುರ್ತಾಗೋದಿಲ್ಲ. ನಮ್ಮ ಪಂಚಾಯತಿಯವ್ರು ಬಂದು ಹೇಳಿದಾಗ ನಮ್ಮ ರಸ್ತೆ ಕೆಟ್ಟೈತೆ ಅಂತ ಹೇಳಿದಾಗ ಗುರ್ತಾಗಿದೆ. ನಮ್ಮಲ್ಲಿ ಕುಡಿಯಾಕ ನೀರಿಲ್ರಿ ಅಂತ ಹೇಳಿದಾಗ ಗುರ್ತಾಗಿದೆ. ನಮ್ಮ ಹೊಲದ ರಸ್ತೆ ಇಟ್ಟು ಕೆಟ್ಟ ಹೋಗೈತ್ರಿ, ಬಂಡಿ ಮೂಲಿ ಬರಾಗ ಬೀಳ್ತಾವು, ಅದಕ್ಕಿನ್ನು ಎತ್ತಿಗೂ ತ್ರಾಸು, ಮೂಲಿನೂ ನಮ್ಮ ಕೈ ಸಿಗುದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಇಟ್ಟು ಮಣ್ಣು ಗಿಣ್ಣು ಹಾಕಿ ಟ್ಯಾಕ್ಟರ್ ಅಡ್ಡಾಡೋಂಗ ಬಂಡಿ ಅಡ್ಡಾಡೋಂಗ ಮಾಡುವಂಥ ಅಧಿಕಾರ ಪಂಚಾಯತಿಗೆ. ಈಗ ದಿಲ್ಲಿಗೆ ಪಾರ್ಲಿಮೆಂಟಿಗೆ ಇಟ್ಕೊಂಡ 100ಕ್ಕೆ 100 ರೂಪಾಯಿನೂ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಮನಮೋಹನ್ ಸಿಂಗ್ರವ್ರು ಇದ್ದಾಗ, ಸೋನಿಯಾ ಗಾಂಧಿ ಅವರಿದ್ದಾಗ 100ಕ್ಕೆ 100 ರೂಪಾಯಿನೂ ಕೇಂದ್ರ ಸರ್ಕಾರದವರು ಪಂಚಾಯತಿಗೆ ಕೊಡ್ತಿದ್ರು. ಪಂಚಾಯತಿಯವ್ರು ಕೆಲಸ ಮಾಡಿ ತೋರಿಸ್ತಿದ್ರು. ಈಗ ಬರೀ 60 ರೂಪಾಯಿ ಕೊಡ್ತಾರೆ. 40 ರೂಪಾಯಿ ರಾಜ್ಯ ಸರ್ಕಾರದವ್ರು ಹಾಕುವಂತ 60 ರೂಪಾಯಿ ಅಂದ್ರೆ 40 ರೂಪಾಯಿ ಕಟ್ ಮಾಡಿಬಿಡ್ತಾರೆ. ತಾವು 60 ಕೊಡ್ಬೇಕು. ಅದು ಪಾಸ್ ಆಗೋದು ದಿಲ್ಲಿಯಾಗ ಆಗ್ಬೇಕಂತ. ಕೊಂಡೂರು ರಸ್ತೆ ನಿರ್ಮಾಣ ಎಷ್ಟು ದಬ್ಬಾಳಿಕೆ ಇದು! ಎಂಥ ಒಂದು ಸರ್ವಾಧಿಕಾರ! ಜ್ಞಾನನ ಇಲ್ಲಿ ಇವ್ರಿಗೆ ಹರ್ನಾಳಿಗೆ ನೀರು ಅಂದ್ರೂ ಗೊತ್ತಿಲ್ಲ, ಕುಂಬೆ ಅಂದ್ರೂ ಗೊತ್ತಿಲ್ಲ, ಕಾಲ್ ರಸ್ತೆ ಅಂದ್ರೂ ಗೊತ್ತಿಲ್ಲ, ಬಂಡಿ ರಸ್ತೆ ಅಂದ್ರೂ ಗೊತ್ತಿಲ್ಲ, ಟ್ರ್ಯಾಕ್ಟರ್ ರಸ್ತೆ ಅಂದ್ರೂ ಗೊತ್ತಿಲ್ಲ. ದಿಲ್ಲಿ ಹಾಕುಂತು ಇಲ್ಲಿ ತೀರ್ಮಾನ ಮಾಡ್ತಾರೆ. ಲೇ ನಮ್ಮೂರು ಪಂಚಾಯತಿ, ನಮ್ಮ ಪಂಚಾಯತಿಗೆ 10 ಅಡಿ ಬರೋಲ್ಲ. ಎಲ್ಲೆಲ್ಲಿ ಏನೇನಿಲ್ಲ ಅಂತ ಪಂಚಾಯತಿ ಮೆಂಬರ್ ಹೇಳ್ತೀವಿ. ಅದನ್ನು MP ಅವರಾಗಲಿ ಮೋದಿಯವರಾಗಲಿ ಹೇಳಕ್ಕೆ ಸಾಧ್ಯ. ಅದನ್ನು ಕಸ್ಕೊಂಡು ನಾನು ಒಂದನ್ನು ಮೆಚ್ಕೊಂತೀನಿ. ಅವ್ರ ಕೆಲಸ 100 ದಿವಸದಿಂದ 125 ದಿವಸ ಮಾಡ, ಇನ್ನೂ 25 ದಿವಸ ಮಾಡಿ, 150 ದಿವಸ ಮಾಡಿ, ಏನು ತಪ್ಪಿಲ್ಲ. ಆದ್ರೆ ರೊಕ್ಕ 100ಕ್ಕೆ 100 ಕೊಡೋದು ಕಸ್ಕೊಂಡು 25 ದಿವಸ ಹೆಚ್ಚು ಕೊಟ್ರೆ ನೀವೇನು ಮಾಡಿದಂಗ? ಎಡಗೈಲಿ ಕೊಟ್ಟು ಬಲಗೈ ಕಸ್ಕೊಂಡಂಗ, ಅಥವಾ ಬಲಗೈಗಾರ ಕೊಟ್ಟು ಎಡಗೈ ಕಸ್ಕೊಂಡ. ಆ 25 ದಿವಸ ಹೆಚ್ಚು ಮಾಡಿ ರೊಕ್ಕ ಇರ್ಲಿಕ್ಕಂದ್ರೆ 150 ದಿವಸ ಮಾಡಿದ್ರು ಏನು ಉಪಯೋಗ? ಇಂಥ ಸ್ಥಿತಿ ಐತೆ. ಎಂಥವನ್ನ ಹೆಸರು ಬದಲಿ ಮಾಡಕತ್ತಾರ. ಮಹಾತ್ಮ ಗಾಂಧಿ ಹೆಸರು ತೆಗೆದು ರಾಮನ್ನು ಹೆಸರು ಬರಂಗ್ ಮಾಡಕತ್ತಾರ. ಅದ್ರಾಗ ರಾಮ್ ಅಂತ ಬಂದಿರ್ಬೇಕು. ಅರೇ ರಾಮನ ಬಗ್ಗೆ ನಮಗೆ ಬೇರೆ ಅಭಿಪ್ರಾಯ ಇಲ್ಲ. ಒಳ್ಳೆ ಮನುಷ್ಯ ಇದ್ದ, ದೊಡ್ಡ ರಾಜ ಇದ್ದ, ಸ್ವತಂತ್ರ ಹೋರಾಟಗಾರ ಅಲ್ಲ. ರಾಮರು ರಾಜ ಇರ್ಬೇಕು, ಸೀತಾನ ಗಂಡ ಇರ್ಬೇಕು, ದಶರಥನ ಮಗ ಇರ್ಬೇಕು, 14 ವರ್ಷ ವನವಾಸ ಇರಬೇಕು. ರಾಮನ ಟೀಕಾನ ಮಾಡುವುದಿಲ್ಲ. ಆದ್ರೆ ರಾಮನ ಹೆಸರನ್ನ ಓದಿಲಿಟ್ಟು ಅಂತ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧಿ ಹೆಸರು ಅಳಕಿಸ್ತಿರಲ್ಲ, ನಾಚಿಗೆ ಬರ್ಬೇಕಂತ. ನಿಮ್ಗೆ ಗುರ್ತಿಲ್ಲವ, 254 ರಾಷ್ಟ್ರದಾವು ನಮ್ಮ ಭಾರತದಂತ ಎಷ್ಟದಾವು ಈ ಜಗತ್ತಿನೊಳಗೆ? 254 ರಾಷ್ಟ್ರ. 254 ರಾಷ್ಟ್ರದೊಳಗೆ 101 ರಾಷ್ಟ್ರದಾಗ ಮಹಾತ್ಮ ಗಾಂಧೀಜಿ ಮೂರ್ತಿ ಅದಾವ. ನಾಚಿಗೆ ಬರ್ಬೇಕು. 101 ರಾಷ್ಟ್ರದೊಳಗೆ ಮಹಾತ್ಮ ಗಾಂಧಿ ಮೂರ್ತಿ ಇರ್ತಾವ. ಅದು ಇದು ಯಾಕೆ? ನಮ್ಮನ್ನ 200 ವರ್ಷ ಕಾಲ ಆಳಿದಂಥ ಬ್ರಿಟಿಷರ ಸಾಮ್ರಾಜ್ಯದೊಳಗೆ ಮಹಾತ್ಮ ಗಾಂಧಿ ಮೂರ್ತಿ ಫೋಟೋ ಅದಾವ. ಇದಕ್ಕಿಂತ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿತ್ವ ಬೇಕಾ? ನೀವು ನಿಮ್ದೊಂದು ಹೆಸರು ಸೇರಿಸ್ಬೇಕಾಗಿತ್ತು. ಆ ಹೆಸರು ಯಾಕೆ ತೆಗೆದು? ರಾಮ ಏನು ಗುತ್ಕೊಂಡಿದ್ರೆ ನೀವು? ನಾವೇನು ರಾಮಗೇನಾರ ಕಲ್ಲು ಹೋಗಿತ್ತೇವೆ? ನಾವು ನಮಸ್ಕಾರನೇ ಮಾಡ್ತೀವಿ. ಅದೊಂದು ದಂಧೆ ವಿಷಯ, ದಂಧೆ. ಈ ದಬ್ಬಾಳಿಕೆಯನ್ನು
ಈ ಅಸಮರ್ಪಕ ನಮ್ಮ ಗ್ರಾಮದ ಆಡಳಿತವನ್ನು ಕಸ್ಕೊಳ್ಳುವಂಥದ್ದು ಇದು. ಗ್ರಾಮಕ್ಕೆ ಆಡಳಿತ ಕೊಡ್ಬೇಕು, ಗ್ರಾಮಕ್ಕೆ ಕಾರ್ಯಕ್ರಮ ಕೊಡ್ಬೇಕು, ಗ್ರಾಮಕ್ಕೆ ಅಧಿಕಾರ ಕೊಡ್ಬೇಕು, ಪಂಚಾಯತಿಗೆ ಅಧಿಕಾರ ಕೊಡ್ಬೇಕು. ಕೊಟ್ಟು ಪಂಚಾಯತಿಗೆ ಅಧಿಕಾರ ಕಿತ್ಕೊಂತಾರಂದ್ರೆ ಇವರು ಎಷ್ಟರ ಸರ್ವಾಧಿಕಾರಿ ಇದ್ದಾರಂತಕ್ಕಂಥದ್ದು ಆಲೋಚನೆ. ಇದನ್ನು ನಾವು ಪ್ರತಿಭಟನೆ ಮುಖಾಂತರ ತಡಿಬೇಕು. ಇವತ್ತು ನೀವೇನು ಬಂದಿರಿ, ಇದು ನೀವು ಬಂದದ್ದು ಸಣ್ಣ ಕೆಲಸ ಅಲ್ಲ. ಇದಕ್ಕೆ ನಮ್ಮ ಮನಸ್ಸಿಲ್ಲ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ಏನು ಬಂದಿರಿ, ಇದು ದೊಡ್ಡದು. ಇದು ಹಳ್ಳಿಯೊಳಗೆ ಎಲ್ಲೆಲ್ಲಿ ದೊಡ್ಡ ಪಂಚಾಯತ್ ಅದಾವ, ಊರದಾವ, ಇದು ನಡೆಸ್ಕೊಟ್ಟು ಹೋದಾಗ ಅವ್ರಿಗೆ ಬುದ್ಧಿ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಜನರ ನಮ್ಮನ್ನು ಮೆಚ್ಚುತ್ತಾರೆ. ಆ ಪಂಚಾಯತಿದು ಕಾನೂನು ತಿದ್ದುಪಡಿ ಮಾಡಿದ್ದಕ್ಕೆ, ನರೇಗಾ ಯೋಜನೆ ಕಾನೂನು ತಿದ್ದುಪಡಿ ಮಾಡಿದ್ದಕ್ಕೆ ಇಟ್ಟು ಹೋರಾಟ ಮಾಡಕತ್ತಾರ ಅಂದ್ರೆ ಅಡ್ಡಿ ಇಲ್ಲಪ್ಪ ಅಂತ ಜನ ನಮಗೆ ಶಬಾಚಿಗಿರಿ ಕೊಡ್ತಾರ, ಅವರು ಭಾಗವಹಿಸ್ತಾರ. ಕೊನೆಗಿದು ಭಾಳ ದೊಡ್ಡ ಪ್ರಮಾಣ ಆದಾಗ ಒಂದು ಅರ್ಥ, ಒಂದು ಕೆಲಸ ಇದರಿಂದ ಆಗಬಹುದು ಅನ್ನುವಂಥ ವಿಚಾರ ಇರುವುದರಿಂದ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಮುಂದೆ ಇದನ್ನು 60-40 ತೆಗೆದು ಮತ್ತೆ 50-50ಕ್ಕೆ ಹಾಕ್ತಾರೋ, ಏನು ಎಲ್ಲರೂ ತೆಗೆದು ಒಗಿತಾರೋ. 2,000 ರೂಪಾಯಿ ನಿಮ್ಗೆ ಕುಂತು ತಿನ್ನಕ್ಕಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ बोलो भारत माता की, बोलो भारत माता की, ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ